ಎಲ್ಲರಿಗೂ ನಮಸ್ಕಾರ. ಇದು ಪಿ ಎಂ ಕುಸುಮ್ ಯೋಜನೆಯಲ್ಲಿ 80% ಸಬ್ಸಿಡಿಯಲ್ಲಿ ಹಾಕಿರ್ತಕ್ಕಂತಹ ಪಂಪ್ ಸೆಟ್ಟು 5 HP ಇದು. ಇದರ ಬಗ್ಗೆ ಫಲಾನುಭವಿ ರೈತರಾದಂತಹ ನಿತಿನ್ ರವರು ಪೂರ್ಣವಾಗಿ ವಿವರಿಸಿದ್ದಾರೆ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್ ಅಂತ. ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ವಾಸಿ. ನಾನು ಈ ಸರ್ಕಾರದ ಯೋಜನೆ ಪಿ ಎಂ ಕುಸುಮ್ ಪಿ ಅನ್ನುವ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಬಂದ್ಬಿಟ್ಟು 2025 ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕಲ್ಲಿ ಹಾಕಿದ್ದು. ಅದಾದ್ಮೇಲೆ ನಾನು ಪೇಮೆಂಟ್ ಮಾಡಿದ್ದೆ. ಎಷ್ಟು ಪೇಮೆಂಟ್ ಮಾಡಿದ್ದೆ ಅಂದ್ರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ದೆ. 58,509 ರೂಪಾಯಿ 5 HP 100 ಮೀಟರ್ ಹೆಡ್ಗೆ ಅಂತೇಳಿ ಪೇಮೆಂಟ್ ಮಾಡಿದ್ದು. ಅದಾದ್ಮೇಲೆ ನನಗೆ ನಾನು ಇನ್ಸ್ಟಾಲ್ ಆಗಿದ್ದು ಮಾರ್ಚ್ ತಿಂಗಳು 3ನೇ ತಾರೀಕಲ್ಲಿ ಇನ್ಸ್ಟಾಲ್ ಆಯ್ತು. ನೋಡಿ ಇದೆ ನಾನು ನನಗೆ ಕೊಟ್ಟಿರೋ ಸೋಲಾರ್. ಮತ್ತೆ ನಾನು ಸೆಲೆಕ್ಟ್ ಮಾಡಿದ ವೆಂಡರ್ ಬಂದ್ಬಿಟ್ಟು ಶಕ್ತಿ ಪಂಪ್ಸ್ ಅಂತ ಹೇಳಿ. ಆ ಶಕ್ತಿ ಪಂಪ್ಸ್ ಅವರು ಈ ತರ ನಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ. ಅಂದ್ರೆ 5 HP ಟೋಟಲ್ 9 ಪ್ಯಾನಲ್ ಬರುತ್ತೆ, 4 ಸ್ಟ್ರಕ್ಚರ್ ಬರುತ್ತೆ. ಈ ತರ ಬಿಡಿಬಿಡಿಯಾಗಿ ಸ್ಟ್ರಕ್ಚರ್ ಬರುತ್ತೆ. 4 ಸ್ಟ್ರಕ್ಚರ್ ಅಲ್ಲಿ 3 ಸ್ಟ್ರಕ್ಚರ್ ಅಲ್ಲಿ 2 ಪ್ಲೇಟ್ ಕೊಂಡಿರ್ತಾರೆ. ಮತ್ತೆ ಇನ್ನೊಂದು ಸ್ಟ್ರಕ್ಚರ್ ಅಲ್ಲಿ 5ನೇ ಸ್ಟ್ರಕ್ಚರ್ ಅಲ್ಲಿ 3 ಪ್ಲೇಟ್ ಕೊಂಡಿರ್ತಾರೆ. ಅದ್ರದ್ದು VFD ಅಂತ ಒಂದು ಡಿವೈಸ್ ಹಾಕ್ತಾರೆ. ಅದರಿಂದ ಬರುತ್ತಲ್ಲ, ಅದಕ್ಕೆ ಒಂದು ಡಿವೈಸ್ ಹಾಕ್ತಾರೆ. ಆ ಡಿವೈಸ್ ಈ ತರ ಇರ್ತದೆ. ಇಲ್ಲಿ ನಿಮ್ಗೆ ಇದನ್ನು ಉಪಯೋಗಿಸ್ಕೊಂಡು ಸ್ಟಾರ್ಟರ್ ತರ ಇದನ್ನು ಉಪಯೋಗಿಸ್ಕೊಂಡು ನಾವು ಮೋಟರ್ ಆನ್ ಆಫ್ ಎಲ್ಲ ಮಾಡಬಹುದು. ಹೇಗಪ್ಪ ಆನ್ ಮಾಡೋದು ಅಂದ್ರೆ, ಇಲ್ಲಿ ಬಟನ್ ಇದೆ ನೋಡಿ. ಈ ಬಟನ್ ಹತ್ತಿದ್ರೆ ಮೋಟರ್ ಆನ್ ಆಗುತ್ತೆ. ಮೋಟರ್ ಆನ್ ಆದ್ಮೇಲೆ ನಮ್ಗೆ ಅಲ್ಲಿ ನೀರ್ ಬರುತ್ತೆ. ನೀವು ಬೇಕಾದ್ರೆ ಆ ನೀರನ್ನು ನೋಡ್ಬೋದು. ಆಮೇಲೆ ನೋಡಿ, ನಾನು ಪ್ರೊಟೆಕ್ಷನ್ಗೆ ಅಂತ ಬಾಕ್ಸ್ ಮಾಡಿಸಿದ್ದೀನಿ. ಯಾಕೆಂದರೆ ನನಗೆ ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ಕಳ್ಳರ ಕಾಟ ಜಾಸ್ತಿ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ಇರಲಿ ಅಂತ ನಾನೇ ಆರ್ಡರ್ ಕೊಟ್ಟು ಮಾಡಿಸಿರೋದು. ಇದು ಹಿಂದ್ಗಡೆ ಈಗ ತೂತ ಯಾಕಿದೆ ಅಂದರೆ, ಅದು ಹಿಂದ್ಗಡೆ ಹೀಟ್ ಜನ್ರೇಟ್ ಆಗುತ್ತೆ. VFD ಅಂತ ಡಿವೈಸ್ ಇದೆಯಲ್ಲ ಅದರಲ್ಲಿ. ಅದಕ್ಕೋಸ್ಕರ ಆ ಹೀಟ್ ಎಕ್ಸಾಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೀನಿ. ಅದಕ್ಕೆ ಲಾಕು ಎಲ್ಲ ಇದೆ. ಮತ್ತು ನಂದು ಪ್ಯಾನಲ್ಲು ಬಂದ್ಬಿಟ್ಟು ದೂರದಿಂದ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಮಿಂಚು ನಿರೋಧಕ ಅಂತ, ಲೈಟ್ನಿಂಗ್ ಅರೆಸ್ಟರ್ ಅಂತ. ಏನಾದ್ರು ಮಿಂಚು ಬಂದರೆ ನಮ್ಮ ಡಿವೈಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಮೋಟ್ರ್ ಆಗಲಿ ಅಥವಾ ಸ್ಟಾರ್ಟರ್ ಆಗಲಿ ಕಂಟ್ರೋಲ್ ಮಾಡೋದಕ್ಕೆ ಅದು ಒಂದು ಡಿವೈಸ್, ಲೈಟ್ನಿಂಗ್ ಅರೆಸ್ಟರ್ ಅಂತ. ಮತ್ತು ಎಲ್ಲ ವೈರಿಂಗ್ ಎಲ್ಲ ಬಂದ್ಬಿಟ್ಟು ನಾನು ಈ ಥರ ಪೈಪಲ್ಲಿನೇ ಒಳಗಡೆ ಲೇ ಮಾಡಿಬಿಟ್ಟಿದ್ದೀನಿ. ಪೈಪಲ್ಲೇ ಏರಿಸ್ಕೊಂಡು ಹೋಗಿದ್ದೀನಿ, ಎಲ್ಲೂ ಮೇಲ್ಗಡೆ ವೈರ್ ಬಿಟ್ಟಿಲ್ಲ. ಮತ್ತು ಇಲ್ಲಿ ಮೋಟ್ರಿಗೆ ಹೋಗೋ ಕೇಬಲ್ನು ಇಲ್ಲೇ ನೆಲದೊಳಗಡೆ ತೊಗೊಂಡೋಗಿ ಈ ಥರ ಬೋರ್ ಹತ್ರ ನಾನು ಎತ್ತಿದ್ದೀನಿ. ಡಿಸ್ಚಾರ್ಜ್ ನೋಡಿ, ಈಗ ಅಟ್ ಪ್ರೆಸೆಂಟು 9 ಗಂಟೆ 10 ನಿಮಿಷ ಇಷ್ಟು ಬರ್ತಾಯಿದೆ 5 HPಗೆ. ಮೋಟ್ರು ಬಿಟ್ಟಿರೋ ಆಳ ಬಂದ್ಬಿಟ್ಟು 320 ಅಡಿ ಬಿಟ್ಟಿದೆ. 5 HP 118 ಪಂಪು, ಇಷ್ಟು ನೀರು ಬರ್ತಾಯಿದೆ. ಇದು ಡಿಸ್ಚಾರ್ಜ್. ಆಪ್ಷನ್ಸು ತೋರಿಸ್ತಾ ಇರುತ್ತೆ, ಟೈಮ್ ತೋರಿಸ್ತಾ ಇರುತ್ತೆ, ನೆಟ್ವರ್ಕ್ ಎಷ್ಟಿದೆ ಅನ್ನೋದು ತೋರಿಸ್ತಾ ಇರುತ್ತೆ. ಆಮೇಲೆ ಮೋಟರು ಎಷ್ಟು RPM ಅಲ್ಲಿ ಜನ್ರೇಟ್ ಆಗ್ತಾಯಿದೆ, ಎಷ್ಟು ಕರೆಂಟ್ ತೊಗೊಳ್ತಾ ಇದೆ ಅಂತ ತೋರಿಸುತ್ತೆ. ಆಮೇಲೆ ಪಂಪು ಎಷ್ಟು ಮೀಟ್ರ್ ಹೆಡ್ ಇದು, ಮತ್ತು ಎಷ್ಟು ಫ್ಲೋ ಬರ್ತಾಯಿದೆ, ಅಂದರೆ ಎಷ್ಟು ಲೀಟ್ರ್ ನೀರು ಬರ್ತಾಯಿದೆ LPM ಲೆಕ್ಕದಲ್ಲಿ ಅಂತ ತೋರಿಸುತ್ತೆ. ಆಮೇಲೆ ಟೆಂಪರೇಚರು, ಅಂದರೆ ಮಾಡ್ಯೂಲ್ ಟೆಂಪರೇಚರು ಎಷ್ಟಿದೆ ಅದು ತೋರಿಸುತ್ತೆ. ಆಮೇಲೆ ನೀವು ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಅಂದರೆ ನಾವು ಮ್ಯಾನ್ಯುವಲ್ ಆಗಿ ಇಲ್ಲಿ ಆಫು ಆನು ಮಾಡ್ಕೋಬೇಕು ಅಂತ. ಅದೇ ಇಲ್ಲಿ ಆಟೋ ಇದ್ದರೆ ಆಟೋದಲ್ಲಿ ಇದೆ ಅಂತ ನಮ್ಮದು VFD, ಅಂದರೆ ಆಟೋಮೆಟಿಕ್ ಆನು ಆಟೋಮೆಟಿಕ್ ಆಫ್ ಆಗುತ್ತೆ ಅಂತ. ಮತ್ತು ಅದೇ ನೀವು ಕೌಂಟ್ ಡೌನ್ ಟೈಮರು ಮೋಡ್ ಹಾಕಿದರೆ ಇಲ್ಲಿ ಸಿ ಟೈಮರ್ ಅಂತ ಬರುತ್ತೆ. ಈ ಥರ ಆಪ್ಷನ್ಸ್ ಇದೆ. ಈಗ ಅಟ್ ಪ್ರೆಸೆಂಟು 2558 RPM ಅಲ್ಲಿ ಓಡ್ತಾ ಇದೆ. ಕರೆಂಟ್ ಬಂದ್ಬಿಟ್ಟು 5.8 amps ತಗೊತಾ ಇದೆ ಅಂತೆಲ್ಲ ತೋರಿಸ್ತಾ ಇರುತ್ತೆ.